ಹಾಗಾಗಿ ಯಾವ ರೀತಿ ಹಲಸಿಗೊಂದು ಬೆಲೆ ಬಂತು, ಯಾವ ರೀತಿ ದೇಸಿ ಅಕ್ಕಿಗಳು ಎಲ್ಲ ಕಡೆ ಸಿಗ್ತದೆ ಧಾರಾಳವಾಗಿ, ಆ ನಿಟ್ಟಿನಲ್ಲಿ ನಾವು ಈ ಸೊಪ್ಪುಗಳನ್ನು ಕೂಡ ನಾವು ಪ್ರಚಾರಕ್ಕೆ ತರಬೇಕು. ಅದು ವಿಶೇಷವಾಗಿ ಸಾಗುವಳಿ ಮಾಡಿದ ಸೊಪ್ಪುಗಳು ಅತ್ಯಂತ ಹೆಚ್ಚು ನಮ್ಮ ರೈತರಿಗೆ ಆದಾಯವನ್ನು ತಂದುಕೊಡ್ತವೆ. ಏನೋ ಒಂದಷ್ಟು ಹಂಗೆ ರೋಡ್ ಪಕ್ಕದಲ್ಲೋ ಒಂದಷ್ಟು ಗಿಡಗಳ ಕುಡಿಕೆ ಮಾಡಿ ಒಂದಷ್ಟು ಕುಡಿಗಳಲ್ಲಿ ಒಂದು ಗಂಟೆ ಸೊಪ್ಪು ಮಾಡಿದರೆ ಅದರಲ್ಲಿ 5,000 ಸಾವಿರ ರೂಪಾಯಿ ವಾರದ ಸಂತೆ ನಾವು ಮಾಡ್ತೀವಿ. ಈಗ ಏನಿಲ್ಲ ಅಂದ್ರೂ ಕೂಡ ಒಂದು ತಿಂಗಳಲ್ಲಿ ಒಂದು 8,000-15,000 ರೂಪಾಯಿ ಸಿಕ್ಕರು ಅಂದರೆ ಅವಾಗ ಎಷ್ಟೋ ನಮ್ಮ ಕೃಷಿ ಬದುಕು ಅನುಕೂಲ ಆಗ್ತದೆ. ಹಾಗಾಗಿ ಮೌಲ್ಯವರ್ಧನೆ ಮತ್ತು ಸೊಪ್ಪಿನ ಕೃಷಿ ನಮ್ಮ ಕೃಷಿಕರ ಒಂದು ಬದುಕನ್ನು ಹಸನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಿದ್ದೀವಿ. ಬಹುಶಃ ಇದು ನಮ್ಮ ಮಾಧ್ಯಮದ ಗೆಳೆಯರು ಮತ್ತು ಮೈಸೂರಿನ ಸಲುತ ಈ ಗ್ರಾಹಕರು ಇದನ್ನು ಕೈ ಹಿಡಿತಾರೆ ಅಂತ ನಮ್ಮ ಆಶಯ ಭಾವನೆ ಇದೆ. ಯಾಕೆಂದರೆ ಈ ಕಲ್ಪನೆಗಳನ್ನೆಲ್ಲ ನಾವು ಮೈಸೂರಲ್ಲಿ ಮಾತಾಡ್ತಾರದು. ಅದ್ರ ಜೊತೆಗೆ ಬರೀ ಸೊಪ್ಪಿನ ಪ್ರದರ್ಶನ ಅಷ್ಟೇ ಅಲ್ಲ, ಸೊಪ್ಪಿನ ತರಬೇತಿ. ಯಾಕೆಂದರೆ ವಿಶೇಷವಾಗಿ ಇವತ್ತು ನಾವು ನಮ್ಮ ಆತ್ಮ ಯೋಜನೆಯಡಿ ಏನು ಕಿಸಾನ್ ಗೋಷ್ಠಿಯ ಭಾಗವಾಗಿ ಈ ಸೊಪ್ಪುಗಳನ್ನು ಬೆಳೆಯಲು ಅಂತ ಒಂದಷ್ಟು ಆಸಕ್ತರನ್ನ ಕರೆಸಿದ್ರು. ಯಾಕೆಂದ್ರೆ ಈಗ ನಮ್ಮ ಕೊಳ್ಳೇಗಾಲದಿಂದ ನಮ್ಮ ದಯಾನಂದ ಅವರೆಲ್ಲ ಕಾಣ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಸೊಪ್ಪುಗಳಿಗೊಂದು ಬ್ರಾಂಡ್ ಕೊಡಬೇಕು ನಾವು. ನೋಡಿ, ಬೆರಕೆ ಸೊಪ್ಪೆ ಒಂದು ಬ್ರಾಂಡ್ ಆಗ್ತದೆ.